ಕಡೆ ಜನ. ಇದೆಲ್ಲ ಪಂಚಲೋಹ ಅಂತೆ. ಇಲ್ಲೆಲ್ಲ ಸ್ಯಾರೀಸ್ ಇದೆ ಬಟ್ ಬೇರೆ ಕಲೆ. ಹೆಲೋ ಆಲ್, ವೆಲ್ಕಮ್ ಟು ದಿ ನವ್ ಡೈರೀಸ್. ನಾನು ನವ್ಯ. ಸೊ ಇವತ್ತೇನಂದ್ರೆ ನಾನು ಫೈನಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಏನಂದ್ರೆ ತುಂಬಾ 2-3 ವೀಕ್ಸ್ ಇಂದ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಸೊ ಈ ವೀಕ್ ಫೈನಲಿ ಹೋಗ್ತಾ ಇದ್ದೀನಿ. ಸ್ವಲ್ಪ ಹತ್ರನೇ ಆಯ್ತು ವರಮಹಾಲಕ್ಷ್ಮಿಗೆ. ತುಂಬಾ ಜನ ಇರ್ತಾರೆ ಚಿಕ್ಕಪೇಟೆಯಲ್ಲಿ. ಬಟ್ ಏನ್ ಮಾಡಕ್ಕಾಗಲ್ಲ. ಇದು ಈ ನೆಕ್ಸ್ಟ್ ವೀಕ್ ಅಂತೂ ಇನ್ನೂ ಕ್ರೂಷಿಯಲ್ ಇರುತ್ತೆ. ಸೊ ಹಾಗಾಗಿ ಈ ವೀಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ನಾನು ನಮ್ಮ ಅಕ್ಕ ಹೋಗ್ತಾ ಇದೀವಿ. ಅಕ್ಕಗೆ ಸ್ವಲ್ಪ ಐಟಮ್ಸ್ ಬೇಕಂತೆ. ದೇವ್ರದ್ದು ಕೈ ಕಾಲ್ ತರಬೇಕು, ಮತ್ತೆ ಗ್ರಾಸ್ ಮ್ಯಾಟ್ ತರಬೇಕು, ಸೀರೆ ತರಬೇಕು. ಸೊ ತುಂಬಾ ಶಾಪಿಂಗ್ ಇದೆ. ಈ ಚಿಕ್ಕಪೇಟೆಗೆ ಯೂಶಲಿ ಬಸ್ಸಲ್ಲಿ ಹೋಗ್ತೀವಿ ನಾವು. ಬಟ್ ಈ ಸರಿ ಐಟಮ್ಸ್ ಜಾಸ್ತಿ ಇರೋದ್ರಿಂದ ಮಳೆ ಬಂದ್ರೆ ಮತ್ತೆ ಅದನ್ನ ಎತ್ಕೊಂಡು ಮೆಜೆಸ್ಟಿಕ್ ಹೋಗಿ ಬರೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ 2 ವೀಲರ್ ಹೋಗ್ತಾ ಇದೀವಿ. ಅಲ್ಲಿ ಯೂಶಲಿ ಪಾರ್ಕಿಂಗ್ ಸಿಗಲ್ಲ. ಬಟ್ ನಾನು ಮಂತ್ಲಿ ಒನ್ಸ್ ಆದ್ರೂ ಹೋಗೋದಕ್ಕೆ ಪಾರ್ಕಿಂಗ್ಸ್ ಎಲ್ಲೆಲ್ಲಿ ಅವೈಲೇಬಲ್ ಇರುತ್ತೆ ಗೊತ್ತು. ಸೊ ಹಾಗಾಗಿ 2 ವೀಲರ್ ಅಲ್ಲೇ ಹೋಗ್ತಾ ಇದೀವಿ. ಸೊ ಬೇಗ ಹೋಗಿ ಬೇಗ ಶಾಪಿಂಗ್ ಮುಗಿಸ್ಕೊಂಡ್ ಬರೋಣ. ಬನ್ನಿ ಚಿಕ್ಕಪೇಟೆ ತೋರಿಸ್ತೀನಿ. ಓಕೆ, ನಾವು ಹೋಗ್ಬಿಟ್ಟು ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ವಿ. ಆಕ್ಚುಲಿ ನಾನು ಗೊತ್ತಿರೋ ಪಾರ್ಕಿಂಗ್ ಸ್ಪಾಟ್ಸ್ ಎಲ್ಲ ಫುಲ್ ಇತ್ತು. ಆದ್ರೂ ಯಾರೋ ಒಬ್ರು ಹೆಲ್ಪ್ ಮಾಡಿ ಯಾರೋ ಸಂಧಿಯಲ್ಲಿ ಹಾಕ್ ಬಂದಿದ್ದೀನಿ. ತುಂಬಾ ಜನ ಇದ್ದಾರೆ ಗೈಸ್. ಐ ಡೋಂಟ್ ನೋ ಹೌ ಐ ವಿಲ್ ಬಿ ಏಬಲ್ ಟು ಗೆಟ್ ಎವ್ರಿಥಿಂಗ್. ನೋಡುವ. ಫಸ್ಟ್ ಬಂದು ದೇವ್ರದ್ದು ಕಾಲ್ ಕೈ ನೋಡೋಣ. ಇಲ್ಲಿ ನಾವು ಲಾಸ್ಟ್ ಟೈಮ್ ಒಂದು ಶಾಪ್ ನೋಡಿದ್ವಿ, ಅಲ್ಲಿ ಚೆನ್ನಾಗಿತ್ತು. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಮ್ಮ ಅಕ್ಕನ. ಜನ ಎಲ್ಲ ಕಡೆ ಜನ. ಇಂಡಿಪೆಂಡೆನ್ಸ್ ಡೇಗೂ ಎಲ್ಲ ಇದೆ ಅಲ್ಲಿ. ಲಾಸ್ಟ್ ಟೈಮ್ ನಾವು ಇಲ್ಲೇ ಬಂದಿದ್ದು. ಸೊ ಹಾಗಾಗಿ ನಾವು ಇಲ್ಲೇ ಬಂದಿದ್ದೀವಿ ಕಾಲ್ ಕೈ ತಗೊಳಕ್ಕೆ. ಖಾರ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ ಇಲ್ಲಿ. ಅಣ್ಣ ಯಾವ್ದು 3.5? ಅಲಂಕಾರ ಈ ಚತುರ್ಭುಜ ಕೈ ಬಂದ್ಬಿಟ್ಟು 1800 1500 ಅಂತೆ. ಇಲ್ಲ ಸೆಪರೇಟ್ ಕೈ ಮಾತ್ರ ತಗೊಳ್ತೀರಾ ಅಂದ್ರೆ 500 ರುಪೀಸ್ ಹೇಳ್ತಿದ್ದಾರೆ. ನಾವು ಮಿಡ್ ರೇಂಜ್ ತಗೊಂಡ್ವಿ. ಅಷ್ಟು ಬಂದು ಲೆಟ್ಸ್ ಗೋ ಅಂಡ್ ಸೀರೆ ಹಂಟ್ ಮಾಡುವ. ಇದೆಲ್ಲ ರೆಡಿನೂ ಬರುತ್ತೆ ಕೂರ್ಸಿರೋದು. ನೀವು ಜಸ್ಟ್ ಹೋಗ್ಬಿಟ್ಟು ಕಳ್ಸಿ ಇಡ್ಬೇಕಷ್ಟೇ. ಅದಕ್ಕೆ ಎಷ್ಟು ಹೇಳ್ತಿದ್ದಾರೆ ದಿಮ್ಮಿಗೆ? 550ನಾ? 1500. ಆರೆಂಜ್ ಬಂದು 1800. ಸೀರೆ ಕೂಡ ಚೇಂಜ್ ಮಾಡ್ಕೊಳ್ಬೋದಂತೆ. ಫ್ಲವರ್ ಶಾಪ್ ಇದ್ರ ಪಕ್ಕ ಬಂದು ಇನ್ನೊಂದು ಬ್ಯಾಂಗಲ್ ಅಂಗಡಿ ಇದೆ. ಇಲ್ಲಿ ನಿಮ್ಗೆ ಎಲ್ಲಾ ತರ ಬ್ಯಾಂಗಲ್ ಕಮ್ಮಿಗೆ ಸಿಗುತ್ತೆ. ಇವಾಗ ಬ್ಯಾಂಗಲ್ ತಗೊಳಲ್ಲ, ಬಟ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಈಗ ಫ್ಲವರ್ ಶಾಪ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕಗೆ ಅದು ಲೋಟಸ್ದು ಏನ್ ಹೇಳ್ತಾರೆ, ಏನ್ ಬೇಕು ನಿಂಗೆ? ಲೋಟಸ್ದು ಆರ್ಚ್ ತರ ಏನೋ ಲೋಟಸ್ದು ಬೇಕಂತೆ. ಸೊ ಹಂಟಿಂಗ್ ಫಾರ್ ಆರ್ಟಿಫಿಷಿಯಲ್ ಫ್ಲವರ್ಸ್. ಹೂವಿನ ಮಳಿ. ತಗೊಳ್ಳ. ಇದು ಉದ್ದ ಬರುತ್ತಲ್ಲ, ಆ ತರ ತಗೋ. ಉದ್ದ ಸ್ಮಾಲ್ ಟು ಬಿಗ್ ಬರುತ್ತಲ್ಲ, ಒಂದೇ ಸೈಜ್ ಅಲ್ಲ. ಅವ್ರು ಇನ್ನೊಂದು ಅಂಗಡಿಗೆ ನಮ್ಮನ್ನ ರೀಡೈರೆಕ್ಟ್ ಮಾಡಿ ಕಳಿಸ್ತಾ ಇದಾರೆ. ಅಲ್ಲಿ ಹೋಗ್ಬಿಡಿ ನೋಡ್ಬಿಡಿ ಅಂತ. ಸೊ ಹೋಗಿ ನೋಡೋಣ. ಆರ್ಚ್ ಇದೆ ಆಲ್ರೆಡಿ ನಮ್ಮ ಅಕ್ಕ ಹತ್ರ. ಸೊ ಹಾಗಾಗಿ ಅವಳು ಅದಕ್ಕೆ ಫ್ಲವರ್ಸ್ ಹುಡುಕ್ತಿದ್ದಾಳೆ. 2x2 ಬಂದು 450 ಹಾಕೊಡ್ತಾರಂತೆ. ನಿಮ್ಗೆ ಬ್ಯಾಗ್ಸ್ ಎಲ್ಲ ಸಿಗುತ್ತೆ. ನನ್ಗೆ ಒಂದ್ಸರಿ ಏನಂತಾರೆ ಮೇಕಪ್ ಬಾಕ್ಸ್ ಕೂಡ ನಾನು ಇಲ್ಲೇ ತಗೊಂಡಿದ್ದೆ. ಎಲ್ಲ ಲೇಸ್, ನಿಮ್ದು ಡೋರಿ ರೆಡಿ ಲೇಸ್ ಸಿಗುತ್ತೆ. 50-60 ಪೇರ್ ಇರುತ್ತೆ. ಇದೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲರಿ. 1300 ಅಂತೆ. ಇದೆಲ್ಲ ಪಂಚಲೋಹ ಅಂತೆ. ವಂಕಿ ಇವಾಗ ಟ್ರೆಂಡ್ ಇರೋದ್ರಿಂದ ವಂಕಿ ಇದೆ ಇಲ್ಲಿ. ಇದೆಷ್ಟು ಅಣ್ಣ? 150. ಇದು 150.
यूज करे तो यूज करना, ओपन करके नहीं रखना हो, वैसे यूज करो बिना आलू का। ನೋಡು ಓಕೆ ನಂಗೆ ಅದಿಷ್ಟ ಆಯ್ತು ದ ಒನ್ ಇನ್ ಯೋರ್ ಹ್ಯಾಂಡ್ ತಗೊಳ್ಳೈತೆ ಇದು 150 ಅಲ್ವಾ ಕಮ್ಮಿ ಇಲ್ವಾ 150 ಅಂತೆ ಗೈಸ್ ಪಂಚಲೋಹದ್ದು ठीक है, ये कलर वाला ಎಷ್ಟು ಅದು कितना है ये 200 दिखाता है, आपको 150 लगाएंगे, ये सब देखो क्लीन हो जाएगा, वॉश करेंगे क्लीन हो जाएगा। 150 ನಾ 100% गारंटेड आएगा। ಇನ್ನೊಂದು ಶಾಪ್ ಬಂದಿದ್ದೀವಿ ಇದು ಹಾಕೋ ಕಷ್ಟ ಆಗ್ಬೋದು ಬರಲ್ಲ ಅಲ್ಲ ಕಷ್ಟ ಆಗ್ಬೋದು nagu ರೌಂಡೇ ತಗೋ ಅಣ್ಣ ರೌಂಡ್ ಎಷ್ಟು ಹಾ ಅದಕ್ಕೆ 300 ಹೇಳ್ತಾ ಇದ್ದಾರೆ ಬೇರೆ ಪೀಸ್ ಕೊಡ್ತೀರಾ ಇದು ಸ್ವಲ್ಪ ಧೂಳಾಗಿದೆ ಅನ್ಸ್ತಿದೆ ಬೇರೆ ಅಲ್ಲ ಇದೆ ನೋಡಿ ಬೇರೆ ಎಷ್ಟದು ಸ್ಟೆಪ್ ಇದೆಯಲ್ಲ ಇದು ಸ್ಟೆಪ್ ಇಲ್ಲ ಅದು 2 ಪೇರ್ ಬರುತ್ತೆ ಇದು ನೋಡಿ 60 ರೂಪಾಯಿ ಅದು 120 ಪೇರ್ ಆಯ್ತಾ ಅದು ಹಂಗಲ್ಲ ಮೇಡಮ್ ಗಾರ್ಚ್ಗೆ ಮಧ್ಯದಲ್ಲಿ ಸಿಗಬೇಕು ಬೇರೆ ಸೆಟ್ ಬರಲ್ವಾ ನಾವೇ ಸೆಟ್ ಮಾಡ್ಕೋಬೇಕಾ ಇಲ್ಲ ಖಾಲಿ ಆಗಿದೆ ಸರ್ಕಲ್ ಪಕ್ಕಾನೇ ಇಲ್ಲಿ ಒಂದು ವೆಜ್ ರೆಸ್ಟೋರೆಂಟ್ ಇದೆ ದುರ್ಗಾ ದರ್ಶನ್ ಅಂತ ನಂಗೆ ಗೊತ್ತಿರಲಿಲ್ಲ ಫಸ್ಟ್ ಇದೆ ಅಂತ ಫಸ್ಟ್ ಟೈಮೇ ಗೊತ್ತಾಗಿದ್ದು ಇಲ್ಲಿ ಊಟದ್ದಿದೆ ಅಂತ ಇಲ್ಲಿದ್ರೆ ನಾವು ತುಂಬಾ ದೂರ ಹೋಗ್ಬೇಕಿತ್ತು ಇಷ್ಟೆಲ್ಲ ಐಟಮ್ ಸಿಗುತ್ತೆ ಇಲ್ಲಿ ಸ್ಪೆಷಲ್ ಬಂದು ಪಲಾವ್ ಖಾಲಿ ಸೊ ನಾರ್ಮಲ್ ದೋಸಾನೇ ಆರ್ಡರ್ ಮಾಡ್ತಾ ಇದೀವಿ ದೋಸೆ ಕೂಡ ಚೆನ್ನಾಗಿದೆ ಕ್ರಿಸ್ಪಿಯನ್ ನೈಸ್ ಇದು ಬಂದು ದ ಮೋಸ್ಟ್ ಕ್ರೌಡೆಡ್ ಪ್ಲೇಸ್ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಬೇಗ ಸಹ ಕೊಡ್ತಾರೆ ಎಲ್ಲಾನು ನೆಕ್ಸ್ಟ್ ಸೀರೆ ತರಕ್ ಹೋಗೋಣ ಇಲ್ಲಿ 150ಗೆ ಪ್ಯಾಂಟ್ಸ್ ಇಟ್ಟಿದ್ದಾರೆ ನಾವು ಸ್ವಲ್ಪ ಡೌನ್ ಹೋಗಿ ತಿಂದು ಬಂದಿದ್ದು ಇಲ್ಲೇನೆ ನನ್ನ ಫ್ರೆಂಡ್ ಹೇಳಿದ್ಲು ತಿರುಮಲ ಸಿಲ್ಕ್ಸ್ ಅಂತ ಇದೆಯಂತೆ ತುಂಬಾ ಚೆನ್ನಾಗಿದೆಯಂತೆ ಆದ್ರೆ ನಾವು ಫಸ್ಟ್ ಇನ್ನೊಂದಿದೆ ಶ್ರೀನಿಧಿ ಸಿಲ್ಕ್ಸ್ ಮುಂದೆ ಕಂಚಿಕೋ ಅಂತ ಇದೆಯಂತೆ ಫಸ್ಟ್ ಅಲ್ಲಿ ಹೋಗಿ ಆಮೇಲೆ ಇಲ್ಲಿ ಬರ್ತೀವಿ ಇದೆಲ್ಲ ಬ್ಲೌಸ್ ಪೀಸಸ್ ಇದೆಷ್ಟು 850 ಎಷ್ಟೊಂದು ಸೀರೆ ಇದೆ ಡ್ರೆಸ್ಸಸ್ ಇದು ಬಂದು ಸುದರ್ಶನ್ ರೋಡ್ ಇಲ್ಲಿ ನಿಮ್ಗೆ ಎಲ್ಲ ತರ ಬಟ್ಟೆ ಸಿಗುತ್ತೆ ಸೆಂಟರ್ ಇಲ್ಲಿ ನಿಮ್ಗೆ ಎಲ್ಲ ತರ ಬ್ಲೌಸ್ ಪೀಸು ಸಿಗುತ್ತೆ ಸ್ಟಿಚ್ಡ್ ಬ್ಲೌಸ್ ಮತ್ತೆ ಬ್ಲೌಸ್ ಹೊಲ್ಸ್ಕೊಳಕ್ ಮೆಟೀರಿಯಲ್ ಸಹ ಸಿಗುತ್ತೆ ಗೌನ್ಸ್ ಇದೆ ಇಲ್ಲಿ ಸಂಗಮ್ ಹೈ ಫ್ಯಾಷನ್ ಅಂತ ಹುಡ್ಕೊಂಡು ಬಂದಿದ್ದೀವಿ ಅಕ್ಕಗೆ ಒಂದು ಪ್ರಾಪರ್ ಚೆನ್ನಾಗಿರೋ ಬಟ್ಟೆ ತಗೋಬೇಕಂತ ಅದಕ್ಕೆ ಸೊ ಎಸ್ ದಿಸ್ ಇಸ್ ಇಟ್ ಅದು ಅಂದ್ರೆ 1350 ಇದು 1350ನಾ ಇಷ್ಟು ಡಿಸೈನ್ಸ್ ಇದೆ ಗೈಸ್ ದಟ್ ಇಸ್ ನೈಸ್ ವಾಟ್ ಗ್ರ್ಯಾಂಡ್ ಇವನ್ ಐ ಲೈಕ್ ದಿಸ್ ತೋರಿಸಿದಲ್ಲ ಕಲೆಕ್ಷನ್ ಇದೆ ಇಲ್ಲಿ ಈ ತರ ನಮ್ಮ ಮಮ್ಮಿಗೆ ಇದನ್ನ ಬೈ ಮಾಡ್ತಾ ಇದೀವಿ इसमें एल है क्या एल दे दीजिए फिर ले लेंगे किसके लिए ಇದು ಕೂಡ ಬೈ ಮಾಡ್ತಾ ಇದೀವಿ ಮೋಷನ್ ಮಾಡ್ಬೇಕಂದ್ರೆ ದುಡ್ಡು ಕೊಡ್ಬೇಕಲ್ವಾ ನೆಕ್ಲೆಕ್ಸ್ ಎಲ್ಲ ನೋಡಿ ಇದರಲ್ಲಿ ಒಂದು ಹೇಳಿ ತಗೋದು ಒನ್ ಡ್ರೆಸ್ ನಾವು ಒಂದ್ ಅಂತ ಅನ್ಕೊಂಡು 5 ತಗೊಂಡಿದೀವಿ ದ ಕಲೆಕ್ಷನ್ಸ್ ಆರ್ ಗುಡ್ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಎಲ್ಲಾನು ನೆಕ್ಸ್ಟ್ ಸಾರಿಗೆ ಹೋಗ್ಬಿಡೋಣ ಓ ಮಳೆ ಮೋಡ ಆಯ್ತು ಆದ್ರೆ ಜನ ತುಂಬಿ ತುಳುಕಾಡ್ತಿದ್ದಾರೆ ನಾವಿನ್ನ ಸೀರೆ ಬೈ ಮಾಡಿಲ್ಲ ಲೆಟ್ಸ್ ಗೋ ಬೇಗ ಸೀರೆ ಬೈ ಮಾಡ್ಬೇಕು तो इसरा फ्लो लाइव बाट ಜೋರ್ ಮಳೆ ಬರ್ತಿದೆ ಸೊ ಸೈಡಿಗೆ ನಿಂತಿದೀವಿ ನಾನು ಅಂಬ್ರೆಲ್ಲ ತರ್ತೀನಿ ಅಂತ ಹೇಳಿ ಮರ್ತೋದೆ ಅದಕ್ಕೆ ನಮ್ಮ ಅಕ್ಕ ಆದ್ರೆ ಇಲ್ಲಿ ಎಸ್ ನಮ್ಮ ಅಕ್ಕನೂ ಬೈತಿದ್ದಾಳೆ ಇಲ್ಲಿ ಚೆನ್ನಾಗಿರೋ ಲೆಹೆಂಗಾ ಇದೆ ಅಂಡ್ ಇಲ್ಲಿ ಡಿಸೈನರ್ ಸ್ಯಾರಿ ಮೇಲೆ ನನ್ ಕಣ್ಣು ಬಿದ್ದಿದೆ ಬಟ್ ಯಾವ್ದು ಆತರ ಈವೆಂಟ್ ಇಲ್ಲ ಹೋಗಿ ಡಿಸೈನರ್ ಸ್ಯಾರಿ ತಗೊಳಕ್ಕೆ ಬಟ್ ವೆರಿ ನೈಸ್ ಕಲೆಕ್ಷನ್ ಇಲ್ಲೆಲ್ಲ ಸ್ಯಾರೀಸ್ ಇದೆ ಬಟ್ ಬೇರೆ ಕಲೆಕ್ಷನ್ಸ್ ನನಗೆ ರೆಡ್ ಅಂಡ್ ಪಿಂಕೇ ಬೇಕು ಐ ಡೋಂಟ್ ನೋ ಇಫ್ ಐ ವಿಲ್ ಗೆಟ್ ಲೆಟ್ಸ್ ಸಿ ಸೊ ಫೈನಲಿ ಮನೆಗೆ ಬಂದ್ವಿ ಆಲ್ಮೋಸ್ಟ್ 1.5 hour ಐ ಥಿಂಕ್ 1.25 ಗಂಟೆನೇ ಆಯ್ತು ಅನ್ಸುತ್ತೆ ಫುಲ್ ಟ್ರಾಫಿಕ್ ನಾವಲ್ಲಿ ಮಳೆ ಬಿಟ್ಟಾಗ ಹೊರಟಿ ಸೀರೆ ತಗೊಂಡು ಹೂವು ತಗೊಂಡು ಅಲ್ಲಿ ವಿಡಿಯೋ ಸಹ ಮಾಡೋಕ್ಕಾಗಿಲ್ಲ ಬಟ್ ನಾನು ನಿಮ್ಗೆ ಅನ್ಪ್ಯಾಕ್ ಮಾಡಿ ತೋರಿಸ್ತೀನಿ ನಾನು ಏನೇನು ತಂದಿದ್ದೀನಿ ಅಂತ ಎಸ್ ಲೆಟ್ಸ್ ಗೋ ಹೋಮ್ ನಾವಿನ್ನ ಎಕ್ಸ್ಟ್ರಾ ಸ್ಟ್ಯಾಂಡ್ಸ್ ಕೂಡ ತಗೊಂಡಿದ್ದೀವಿ 2
ಒಂದು ಫ್ರಿಡ್ಜ್ ಸ್ಟ್ಯಾಂಡ್, ಇನ್ನೊಂದು ವಾಷಿಂಗ್ ಮಿಷಿನ್ ಸ್ಟ್ಯಾಂಡ್. ಅವ್ರು ನಮಗೆ ರಾಘವೇಂದ್ರ ಸ್ವಾಮಿ ಫೋಟೋ ಕೂಡ ಕೊಟ್ಟರು. ನಮ್ಮ ಅಕ್ಕ ಅಂತೂ ಫುಲ್ ಖುಷಿ ಆಗ್ಬಿಟ್ಟು ಎತ್ಕೊಂಡು ಕೊಟ್ಟರು ನನಗೆ ಫೋಟೋ ಅಂತ. ಇದೇ ಫೋಟೋ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ಇವಾಗ ಹೋಗ್ಬಿಟ್ಟು ಬೇಗ ಅನ್ಪ್ಯಾಕ್ ಮಾಡಿ ಎಲ್ಲ ತೋರಿಸ್ತೀನಿ, ಲೆಟ್ಸ್ ಗೋ. ಸೊ ಫೈನಲಿ ಮನೆಗೆ ಬಂದ್ವಿ. ಅಪ್ಪ ಸಾಕಾಯ್ತು. ರಶ್ ಇರುತ್ತೆ ಅಂತ ಗೊತ್ತಿತ್ತು, ಇಷ್ಟು ರಶ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಅಲ್ಲಿ ನಿಮಗೆ ಒಂದೊಂದು ಐಟಮ್ ನಂಗೆ ತೋರ್ಸೋಕ್ಕಾಗಿಲ್ಲ. ಲಾಸ್ಟಲ್ಲಿ ಮಳೆ ಬಂದಿದ್ದರಿಂದ ಸ್ವಲ್ಪ ಬೇಗ ಮಾಡೋಣ ಅಂತ ನಾನು ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಏನೇನು ಐಟಮ್ಸ್ ತಂದಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ತಗೊಂಡಿದ್ದು ನಾವು ಲಕ್ಷ್ಮೀದು ಕೈಕಾಲು ತಗೊಂಡ್ವಿ. ಇದು ಸ್ವಲ್ಪ ಮೀಡಿಯಂ ಸೈಜ್ದು. ಇದಕ್ಕಿಂತ ಒಂದು ದೊಡ್ಡ ಸೈಜ್ ಬರುತ್ತೆ, ಅದು ಚತುರ್ಭುಜ ಅಂತಾನೂ ಹೇಳ್ತಾರೆ. ಅದಕ್ಕೆ 1500 to 1800 ಕ್ವಾಲಿಟಿ ಮೇಲೆ. ಇದು ನಾವು ಮೀಡಿಯಂ ಸೈಜ್ದು, ಇನ್ನೊಂದು ಸೈಡ್ ಹ್ಯಾಂಡ್ಸ್ ಇರಲ್ಲ. ಇದಕ್ಕೆ ನಾವು ಕೊಟ್ಟಿದ್ದು 600 rupees. ಕ್ವಾಲಿಟಿ ವೈಸು ಚೆನ್ನಾಗಿದೆ. ಇದು ಮಿಡ್ ಸೈಜ್. ಇದು ಅಲ್ಲೇನೆ ನಾವು ಇಲ್ಲಿ ಹಿಂದೆ ದೇವರಿಗೆ ಹೇರ್ ಆಕ್ಸೆಸರಿ ಕೂಡ ತಗೊಂಡ್ವಿ. ಇದು 150. ಇದಕ್ಕಿಂತ ದೊಡ್ಡದು ಬರುತ್ತೆ, ಅದು 200 rupees. ನಮ್ದು ಮುಖವಾಡ ಒಂದು ಸ್ವಲ್ಪ ಚಿಕ್ಕದಿರೋದ್ರಿಂದ ಇದು ಕರೆಕ್ಟ್ ಆಗುತ್ತೆ ಅಂತ ಹೇಳಿ ನಾವು ಇದನ್ನ ತಗೊಂಡ್ವಿ. ಮತ್ತೆ ದೇವರಿಗೆ ಬಟ್ ಕೂಡ ತಗೊಂಡ್ವಿ ನಾವು, ಸ್ವಲ್ಪ ಹೈಲೈಟ್ ಆಗಿ ಕಾಣ್ಲಿ ಅಂತ ಹೇಳಿ ಈ 2 ಬಟ್ ತಗೊಂಡ್ವಿ. ಒಂದು ಮಮ್ಮಿ ಮನೆಗೆ, ಒಂದು ಅಕ್ಕ ಮನೆಗೆ. ಅಂಡ್ ಅವಳು ಇದೊಂದು ವಂಕಿ ಉಂಗುರ ತಗೊಂಡ್ಲು. ನನ್ನ ಹತ್ರ ಗೋಲ್ಡಲ್ಲಿದೆ, ದೀರು ಮನೆ ಕಡೆ ಅದು ರಿಚುವಲ್ ಆಕ್ಚುಲಿ. ವಂಕಿ ಉಂಗುರ ಮದ್ವೆಲೆ ಹಾಕ್ಸ್ಬೇಕು, ತಾಳಿ ತರ. ಇದು ಅದಕ್ಕೆ ನಮ್ಮ ಅಕ್ಕಂಗೂ ಅವಳಿಗೆ ವಂಕಿ ರಿಂಗ್ ತುಂಬಾ ಇಷ್ಟ ಅಂತ ಹೇಳಿ ಇದನ್ನ ತಗೊಂಡ್ಲು. ಇದು ಜಸ್ಟ್ 150 rupees. ಪಂಚಲೋಹದ್ದು, ಕಲರ್ ಹೋಗಲ್ಲ. ನೀವೆಷ್ಟು ಯೂಸ್ ಮಾಡ್ತಿರೋ ಅಷ್ಟೇ ಕಲರ್ ಬರುತ್ತೆ, ಅಷ್ಟೇ ಬ್ರೈಟ್ ಆಗುತ್ತೆ ಅಂತ ಹೇಳ್ತಾರೆ. ಅವಳು ಯೂಸ್ ಮಾಡಿ ನೋಡಿ ಚೆನ್ನಾಗಿದ್ರೆ ನಾನು ನೆಕ್ಸ್ಟ್ ಇನ್ನೊಂದು ತಗೊಳ್ತೀನಿ. ಇದಿಷ್ಟು ಆದಮೇಲೆ ನಾವೊಂದು ಟಿಫಿನ್ ಸೆಂಟರ್ ಹೋಗಿ ಅಲ್ಲಿ ದೋಸೆ ತಿನ್ಕೊಂಡು ಅದಾದಮೇಲೆ ನಾವು ಬಟ್ಟೆ ತೊಗೊಳಕ್ಕೆ ಹೋದ್ವಿ. ಅಕ್ಕಗೆ ನಾರ್ಮಲ್ 3 ಪೀಸ್ ಚೂಡಿದಾರ್ ಬೇಕಿತ್ತಂತೆ. ಅವಳು ಒಂದಂತ ಹೇಳ್ಬಿಟ್ಟು 5 ಪೀಸ್ ತೊಗೊಂಡ್ಬಂದ್ವು. ಆಲ್ರೆಡಿ ಈ ಪ್ಲೇಸಿಗೆ ಅಕ್ಕ ಆಲ್ರೆಡಿ ಹೋಗಿದ್ಲು, ಸಂಗಮ್ ಹೈ ಫ್ಯಾಷನ್ಸ್ ಅಂತ. ಚೆನ್ನಾಗಿತ್ತು ಕಲೆಕ್ಷನ್ಸ್ ಕೂಡ, ಡಿಸೈನ್ಸ್ ಕೂಡ. ಸೊ ಹಾಗಾಗಿ ಅವಳು 3 ತಂದ್ಲು. ನಾನು ನಿಮಗೆ ಒಂದೊಂದೇ ತೋರಿಸ್ತೀನಿ. ಇದು ಅವಳದು ಫಸ್ಟ್ ಇಷ್ಟ ಆಗಿದ್ದು. ಇದಕ್ಕೆ ಅವರು ಆಲ್ಮೋಸ್ಟ್ 1450 ತಗೊಂಡ್ರು. ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಡಬಲ್ ಕಲರ್ ಅಂತ ಹೇಳಿ ನನಗೂ ತುಂಬಾ ಇಷ್ಟ ಆಯ್ತು. ಹೇಗಿದ್ರು ಅವಳೇ ತಗೊಂಡ್ರೆ ನಾನು ತಗೊಂಡಂಗೆನೆ ಅಂತ ಹೇಳಿ ನಾನು ಇದನ್ನ ತಗೊಂಡ್ಲಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು 750 rupees. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ಪ್ಯಾಂಟ್ ಸಹ ಬಂದಿದೆ. ಪ್ಯಾಂಟ್ ಎರಡಕ್ಕೂ ಪ್ಯಾಂಟ್ ಅಂಡ್ ದುಪ್ಪಟ್ಟ, ಆಲ್ ಆರ್ 3 piece ಸೆಟ್. ಇದು ಸೇಮ್ ಕಲರ್. ದುಪ್ಪಟ್ಟ ಕೂಡ ಚೆನ್ನಾಗಿದೆ. ನಾನು ಅವ್ರಿಗೆ ಒಂದೇ ಕೇಳ್ತಾ ಇದ್ದಿದ್ದು, ಸ್ವಲ್ಪ ಚೆನ್ನಾಗಿರೋ ದುಪ್ಪಟ್ಟ ಕೊಡಿ, ಜಾಸ್ತಿ ಸ್ಟಿಫ್ ಬೇಡ ಅಂತ. ಸೊ ನನಗಿದ್ದು ಎಂಬ್ರಾಯ್ಡ್ರಿ ಕೂಡ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು, ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಬ್ಲ್ಯಾಕ್ ಕಲರ್. ಸೋ ಪ್ರಿಟಿ. ನನ್ನ ಹತ್ರ ಇರೋ ಬಟ್ಟೆ ಎಲ್ಲ ಜಾಸ್ತಿ ಬ್ಲ್ಯಾಕ್ ಇದೆ. ಸೊ ಹಾಗಾಗಿ ನಾನು ಈ ಸರಿ ಬ್ಲ್ಯಾಕ್ ಸ್ಕಿಪ್ ಮಾಡಿದೆ. ಬಟ್ ಇದಕ್ಕೆ ಕಾಂಟ್ರಾಸ್ಟ್ ಪಿಂಕ್ ಬಂದಿರೋದ್ರಿಂದ ಇದಕ್ಕೆ ಇದು ಕೂಡ ದುಪ್ಪಟ್ಟ ಕೂಡ ಪಿಂಕೇ ಬಂದಿದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಕೂಡ ನಾವು ಆಲ್ಮೋಸ್ಟ್ 1350 ಕೊಟ್ವಿ. ನಮ್ಮ ಮಮ್ಮಿ ಬರ್ಡೇ ಇದೆ ನಾಳೆ. ಸೊ ಅದಕ್ಕೆ ನಮ್ಮ ಅಕ್ಕ ಅವ್ರಿಗೆ ಈ ಡ್ರೆಸ್ ಬೈ ಮಾಡಿರ್ಲು. ರಸ್ಟ್ ಆರೆಂಜ್ ವಿತ್ ಗ್ರೀನ್. ಇದಕ್ಕೆ ಗ್ರೀನ್ ಏನಂತಾರೆ ದುಪ್ಪಟ್ಟ ಬಂದಿದೆ ವಿತ್ ಸೇಮ್ ರಸ್ಟ್ ಆರೆಂಜ್ ಪ್ಯಾಂಟ್. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹಸುದು ಮೋಟಿವ್ಸ್ ಸಹ ಇದೆ. ಎಷ್ಟು ಪ್ರಿಟಿ ಕಾಣಿಸ್ತದೆ. ನನಗೂ ತುಂಬ ಇಷ್ಟ ಆಯಿತು. ಒಳಗಡೆ ಸ್ಲೀವ್ಸ್ ಕೊಟ್ಟಿರ್ತಾರೆ, ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು. ನಮ್ಮ ಮಮ್ಮಿನ ದೂಕ್ತಿದ್ದಾನೆ, ಹೋಗಿ ಅವಳು ವಿಡಿಯೋ ಮಾಡ್ತಿದ್ದಾಳೆ ಅಂತ. ನಾನು ಲಾಸ್ಟ್ ಒಂದು ಪಿಂಕ್ ಕಲರ್ ಕಾಟನ್ದು ತಗೊಂಡಿದ್ದೆ. ಆಮೇಲೆ ನಾನು ಹೊರಗೆ ಬಂದು ನೋಡ್ತೀನಿ, ಇನ್ನೊಂದು ಚೆನ್ನಾಗಿರೋದಿತ್ತು ಗ್ರೀನಲ್ಲಿ. ಆಮೇಲೆ ಅನ್ನಿಸ್ತು ಪಿಂಕ್ಗೇನೋ ಗ್ರೀನ್ ಚೆನ್ನಾಗಿ ಕಾಣ್ತಿದೆ. ಸುಮ್ಮನೆ ಮತ್ತೆ ನಾನು ಮನೆಗೆ ಬಂದು ಚೆನ್ನಾಗಿಲ್ಲ ಅಂತ ಮತ್ತೆ ರಿಟರ್ನ್ ತಗೊಳ್ಳೋಗೋದ್ ಬದಲು ಅಲ್ಲೇನೆ ಅವ್ರನ್ನೇ ಕೇಳ್ತಾ ಇದ್ದೆ, ರಿಟರ್ನ್ ಮಾಡಿ ಇದನ್ನು ಕೊಟ್ಬಿಡಿ ಅಂತ. ಅವ್ರು ಸ್ವಲ್ಪ ಜಾಸ್ತಿ ಮೆಟೀರಿಯಲ್ ಕಾಸ್ಟ್ ಇದೆ ಮೇಡಮ್ ಅಂದ್ರೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಗೋ ಕನ್ವಿನ್ಸ್ ಮಾಡಿ ಇದಕ್ಕೆ ನಾವು 1350 ಕೊಟ್ವಿ. ನಮ್ಮ ಅಮ್ಮನ ಡ್ರೆಸ್ ಕೂಡ ನಾವು 1350 ಕೊಟ್ವಿ. ಇದಕ್ಕೂ ಅವ್ರು ಹೇಳಿದ ಕಾಸ್ಟ್ 1650, ನಾವು ಕೊಟ್ಟಿದ್ದು 1350.
ಅವ್ರದ್ದು ಹೋಲ್ಸೇಲ್ ಅಂತೆ, ಅಲ್ಲಿ ಬಾರ್ಗೇನ್ ಮಾಡೋ ಹಾಗಿಲ್ಲ. ಆ್ಯಂಡ್ ಅವ್ರೇನು ಹೇಳಿದಂದ್ರೆ ರೀಟೇಲ್ ಬಂದು ಬರೀ ಓನ್ಲಿ ಆನ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಸೊ ದಿಸ್ ಇಸ್ ಮೈನ್. ಈ 4 ಡ್ರೆಸ್ಸಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಅಂತ ಹೇಳಿ. ಇದಾದ್ಮೇಲೆ ನಾವು ನೆಕ್ಸ್ಟ್ ಬೈ ಮಾಡಿದ್ದು ಈ ಸ್ಟ್ಯಾಂಡ್. ಇದು ಬಂದು ಫ್ರಿಡ್ಜ್ ಸ್ಟ್ಯಾಂಡ್. ಇಲ್ಲಿರೋದು ಬಂದು ಇದು ಸ್ವಲ್ಪ ಇದು ಇದು ಭಾರ ಇದೆ. ಇದು ಮೆಟಲ್ ಸ್ಟ್ಯಾಂಡ್. ಇದು ವಾಷಿಂಗ್ ಮಿಷಿನ್ದು, ಇದು ಫ್ರಿಡ್ಜ್ದು. ಎರಡೂ ಸೇರಿ ನಾವು 1025 rupees ಕೊಟ್ವಿ. ಅವರು ಇದೇ ಲಾಸ್ಟ್ ಅಂತ ಹೇಳಿದ್ರು. ಇದು ನಾವು ಎಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಜಾಗ ಅಲ್ಲೇನೆ ಸಿಕ್ತು. ಸೊ ಬೇಗ ಅಲ್ಲಿ ಹೊರಡೋ ಮುಂಚೆ ಇದನ್ನೇ ತಗೊಂಡು ಹೊರಟ್ವಿ ನಾವು. ಇದಕ್ಕಿಂತ ಮುಂಚೆ ನಾವು ಮೇನ್ ಹೋಗಿದ್ದ ರೀಸನ್ ಬಂದ್ಬಿಟ್ಟು ನಾವು ಲಕ್ಷ್ಮಿಗೆ ಸ್ಯಾರಿ ತರೋದು. ಆ್ಯಂಡ್ ಲಕ್ಕಿಲಿ ನನಗೆ ಸೇಮ್ ಕಲರ್ ಸ್ಯಾರಿ ಸಿಕ್ತು. ಛಡಾ! ಅವ್ರು ಹೇಳಿದ್ದು ಇದಕ್ಕೆ ಕಾಸ್ಟ್ ಬಂದ್ಬಿಟ್ಟು 2500 rupees. ನಾನು ಅವ್ರಿಗೆ ಕೊಟ್ಟಿದ್ದು 2100 rupees. ಅವರಲ್ಲಿ ಫೋಟೋಸು ವಿಡಿಯೋಸ್ ತಗೊಳ್ಳೋಗಿಲ್ಲ ಅಂತ ಹೇಳಿದ್ರು, ಬಿಕಾಸ್ ಅದು ಹೋಲ್ಸೇಲ್ ಶಾಪ್ ಅಂತೆ. ಅದರ ಹೆಸರು ಬಂದ್ಬಿಟ್ಟು ಲಕ್ಷ್ಮೀ ಕೃಪಾ ಸಿಲ್ಕ್ಸ್. ನನ್ನ ಹೆಸರು ನೋಡಿರಲಿಲ್ಲ. ಅದು ಯಾವುದೋ ಒಂದು ಚಿಕ್ಕ ಮಠ ಪಕ್ಕ ಇದೆ, ಆಪೋಸಿಟ್ ಶ್ರೀನಿಧಿ ಸಿಲ್ಕ್ಸ್. ಅದು ಪಕ್ಕ ನಂಗೆ ನೆನಪಿದೆ. ಆ್ಯಕ್ಚುಲಿ ನಾನು ಅಲ್ಲೆಲ್ಲ ತುಂಬ ಕಡೆ ಶಾಪ್ಸಲ್ಲಿ ನಾವು ಕೇಳಿ ನೋಡಿದ್ವಿ ಈ ಕಾಂಬಿನೇಷನ್ ಇದೆಯಾ ಅಂತ. ಬಟ್ ನಮ್ಗೆ ಆ ಕಾಂಬಿನೇಷನಲ್ಲಿ ಎಲ್ಲೂ ಇರಲಿಲ್ಲ. ಗ್ರೀನ್ ವಿತ್ ಪಿಂಕ್ ಸಿಗೋದು, ಬಟ್ ನನಗೆ ರೆಡ್ ವಿತ್ ಪಿಂಕೇ ಬೇಕಿತ್ತು ಅಂತ ಹೇಳಿ ನಾವು ಫೈನಲಿ ಹೇಗೋ ಮಾಡಿ ಸಿಕ್ತು ನನಗೆ. ಐ ವಾಸ್ ಸೋ ಹ್ಯಾಪಿ. ಇಲ್ಲಿ ಕ್ಯಾಚ್ ಏನಂದರೆ, ನಾನು ಅವ್ರನ್ನ ಕೇಳಿದೆ ನಮಗೆ 850 ಆನ್ಲೈನಲ್ಲಿ ಸಿಗ್ತದೆ ಅಂತ. ಅವ್ರು ನನಗೆ ಕ್ವಾಲಿಟಿ ಹಿಡಿದ್ಬಿಟ್ಟು ತೋರಿಸಿದ್ರು. 850 ನಿಮಗೆ ಆಲ್ಮೋಸ್ಟ್ 3000-4000ವರೆಗೂ ಈ ಕಾಂಬಿನೇಷನಲ್ಲಿ, ಅಂದರೆ ಸೇಮ್ ಪ್ಯಾಟರ್ನ್ ಬೇರೆ ಮೆಟೀರಿಯಲ್ ಅಲ್ಲಿ ತೋರಿಸಿದ್ರು. ಆ ಮೆಟೀರಿಯಲ್ ಎಲ್ಲ ಸ್ವಲ್ಪ ಸರಿ ಇರಲಿಲ್ಲ. ಇದು ಮಿಡ್ ರೇಂಜ್ ಮೆಟೀರಿಯಲ್. ಸೊ ಹಾಗಾಗಿ ಚೆನ್ನಾಗಿದೆ. ಆರಾಮಾಗಿ ಐ ಥಿಂಕ್ ಯು ಕ್ಯಾನ್ ಗೋ. ಅಲ್ಲೇ ಬ್ಲ್ಯಾಕ್ ಇತ್ತು, ಗಾಡ್, ಬ್ಲ್ಯಾಕ್ ವಿತ್ ಪಿಂಕ್ ಬಾರ್ಡರ್. ಇಟ್ ವಾಸ್ ಸೋ ಗುಡ್. ಬಟ್ ಲಕ್ಷ್ಮಿಗೆ ಬ್ಲ್ಯಾಕ್ ಯೂಶಲಿ ಉಡ್ಸಲ್ಲ ಅಂತ ಹೇಳಿ ನಾನು ತಂದಿಲ್ಲ. ಮೇ ಬಿ ನೆಕ್ಸ್ಟ್ ಹಬ್ಬಕ್ಕೆ ದೀರುಗ್ ಟ್ಯಾಕ್ಸ್ ಹಾಕುವ, ನೋಡೋಣ. ಇದು ನನ್ನ ಸ್ಯಾರಿ. ಆ್ಯಂಡ್ ದೆನ್ ಇದಾದ್ಮೇಲೆ ಇನ್ನೇನು ಮೇನಾಗಿ ಹೋಗಿದ್ದು ಹೂವಾಕ್ನೂ ಬೇಕಿತ್ತು ಅಂತ ಹೇಳಿ ನಮ್ಮ ಅಕ್ಕದು ಲಕ್ಷ್ಮಿ ಹಿಂದೆ ಆರ್ಚ್ ಕೂರಿಸ್ತೀವಿ. ಆರ್ಚ್ಗೆ ಡ್ರಾಪ್ಲಿಂಗ್ಸ್ ಬೇಕಿತ್ತು, ಅದಕ್ಕೆ ಅವಳು ಕಮಲದ್ದು ನೋಡ್ತಾ ಇದ್ಲು. ಅದು ಕೂಡ ಸಿಕ್ತು ನಮಗೆ. ಬಟ್ ಅಲ್ಲಿ ಹೂವದ್ದೆಲ್ಲನೂ ಸೇಮ್ ಥಿಂಗ್. ಒಂದೇ ಒಂದು ಕಡೆ ಹೋಲ್ಸೇಲ್ ಶಾಪಲ್ಲಿ ಏನಂತ ಹೇಳಿದ್ರು ಅಂದರೆ 60 ಚಿಕ್ಕದು ಬಂದ್ಬಿಟ್ಟು 60 rupees ಜೊತೆ, ದೊಡ್ಡದು ಬಂದು 120 rupees ಜೊತೆ ಅಂತ ಹೇಳಿದ್ರು. ಆದರೆ ಅಲ್ಲಿ ತುಂಬ ಫೇಡ್ ಆಗಿತ್ತು, ಸ್ವಲ್ಪ ಸರಿ ಇರಲಿಲ್ಲ. ಅದಕ್ಕೆ ನಾವು ಇನ್ನೊಂದು ಕಡೆ ಹೋದ್ವಿ. ಇನ್ನೊಂದು ಕಡೆ ಎಲ್ಲ ಅವ್ರೇನು ಹೇಳಿದರು ಅಂದರೆ ಆಲ್ಮೋಸ್ಟ್ 10 pieces 350 rupees ಅಂತ. ಸೊ ನಾವು ಬೇರೆ ಆಪ್ಷನ್ ಇಲ್ದಿರ ವಿ ಬಾಟ್ 10 piece ಫಾರ್ 350 rupees. ಅಮ್ಮ ಮನೆಗೂ ಆಗುತ್ತೆ, ಅಕ್ಕ ಮನೆಗೂ ಆಗುತ್ತೆ ಅಂತ ಹೇಳಿ. ಕ್ವಾಲಿಟಿ ಚೆನ್ನಾಗಿದೆ. ಐ ಥಿಂಕ್ ವಿ ಕ್ಯಾನ್ ಸ್ಟಿಲ್ ಮ್ಯಾನೇಜ್ ವಿತ್ ದಿಸ್. ಸೊ ಎಸ್, ಈ ಮಳೆ ಬಂದಿದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಜಾಸ್ತಿ ನಾನು ಹೋಗೋ ಶಾಪ್ಸ್ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಈ ಏನಂತಾರೆ ಬ್ಲೌಸ್ ಶಾಪ್ಸ್ ಇರ್ಬೋದು, ಲೆಹೆಂಗಾ ಶಾಪ್ಸ್. ನಮ್ಮ ಮದುವೆಗೆ ನಾವು ಚಿಕ್ಕಪೇಟೆಯಲ್ಲೇ ಶಾಪಿಂಗ್ ಮಾಡಿದ್ದು. ಇರೋದು ಶೇರ್ವಾನಿ, ನಂದು ಲೆಹೆಂಗಾ ಮತ್ತು ನಂದು ವೈಟ್ ಸ್ಯಾರಿ ಎಲ್ಲನೂ ಅಲ್ಲೇ ಶಾಪ್ ಮಾಡಿದ್ದು. ಮೇ ಬಿ ನೆಕ್ಸ್ಟ್ ಟೈಮ್ ಯಾವತ್ತು ಮಳೆ ಬರಲ್ಲ ಅಲ್ವಾ, ಅವತ್ತು ಆರಾಮಾಗಿ ಹೋಗ್ಬಿಟ್ಟು ನಾನು ಯಾವ್ಯಾವ ಶಾಪ್ಸಲ್ಲಿ ಶಾಪ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ವರಮಹಾಲಕ್ಷ್ಮಿ ವ್ಲಾಗ್ ಇವಾಗ ಎಂಡ್ ಆಗುತ್ತೆ. ಐ ವಿಲ್ ಟ್ರೈ ಟು ಗೆಟ್ ಮೆನಿ ಮೋರ್ ವ್ಲಾಗ್ಸ್ ಲೈಕ್ ದಿಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ತುಂಬ ಈ ಮಡಿ ಅಂತೆಲ್ಲ ಹೇಳ್ತಾರೆ ಅಲ್ವಾ, ಸೊ ಅದಕ್ಕೆ ಈ ಸ್ಯಾರಿ ಡ್ರೇಪಿಂಗ್ ವಿಡಿಯೋ ಸ್ವಲ್ಪ ಡಿಲೇ ಆಯಿತು. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ನಾನು ದೇವರಿಗೆ ಸ್ಯಾರಿ ಡ್ರೇಪಿಂಗ್ ಯಾವ್ಯಾವ ರೀತಿಯಲ್ಲಿ ಮಾಡ್ಬೋದು, ಯಾವ್ಯಾವ ಸ್ಟೈಲಲ್ಲಿ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಫಾಲೋ ಫಾರ್ ಮೋರ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ಬಾಯ್.